ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 67, ಪುಟ ಸಂಖ್ಯೆ 387. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಆದ್ದರಿಂದ ನನ್ನ ದೇಹತ್ಯಾಗದ ನಂತರ ನಿನ್ನ ದೇಹತ್ಯಾಗ ಮಾಡುವ ವಿಚಾರವನ್ನು ಮಾಡಬೇಡ. ಇದು ನನ್ನ ಆಜ್ಞೆ. ನೋಡಪ್ಪ, ಲಕ್ಷಾಂತರ ಆತ್ಮಗಳು ನಿನ್ನ ದಾರಿ ಕಾಯುತ್ತಾ ಕುಳಿತಿವೆ. ನಿನ್ನ ಮಾಧ್ಯಮದ ಮೂಲಕ ಚೈತನ್ಯದ ಪ್ರಸಾದವನ್ನು ಸ್ವೀಕರಿಸಲು ಕಾತುರರಾಗಿ ಕಾಯುತ್ತಿವೆ. ಅವುಗಳು ಹಲವಾರು ಜನ್ಮಗಳಿಂದ ಅಲೆದಾಡುತ್ತಾ ನಿನ್ನ ಮೂಲಕ ಈ ಪ್ರಸಾದವನ್ನು ಸ್ವೀಕರಿಸುವ ಇಚ್ಛೆಯಿಂದ ಕಾಯುತ್ತಿವೆ. ಇಷ್ಟಕ್ಕೂ ನೀನು ಕೂಡ ಅವುಗಳಿಗೆ ಈ ಪ್ರಸಾದವನ್ನು ನೀಡುವ ಆಶ್ವಾಸನೆಯನ್ನು ಕೊಟ್ಟಿರುವೆ. ಈ ಆಶ್ವಾಸನೆಗೆ ನೀನು ಬದ್ಧನಾಗಿರುವೆ. ನಿನಗೆ ನಿನ್ನ ದೇಹದ ಮೇಲೆ ಯಾವುದೇ ಅಧಿಕಾರವಿಲ್ಲ. ನೋಡು ಮಗನೇ, ಹೇಗೆ ತಂದೆ ತನ್ನ ಮೃತ್ಯುವಿನ ನಂತರ ತನ್ನ ಮಗನ ಸ್ವರೂಪದಲ್ಲಿ ಜೀವಂತನಾಗಿರುತ್ತಾನೋ ಅದೇ ಪ್ರಕಾರವಾಗಿ ಗುರು ಕೂಡ ದೇಹತ್ಯಾಗದ ನಂತರ ಶಿಷ್ಯನ ರೂಪದಲ್ಲಿ ಜೀವಂತನಾಗಿರುತ್ತಾನೆ. ನಾನು ದೇಹತ್ಯಾಗದ ನಂತರ ನಿನ್ನ ರೂಪದಲ್ಲಿ ಜೀವಂತನಾಗಿರಲು ಇಚ್ಛಿಸುತ್ತೇನೆ. ನಾನು ಗುರು ಕಾರ್ಯವನ್ನು ಮಾಡಲು ಬಯಸುತ್ತಿದ್ದೇನೆ. ನನ್ನ ಕಾರ್ಯವನ್ನು ಮಾಡಲು ನೀನು ಏಕೆ ಬಿಡುತ್ತಿಲ್ಲ? ನೀನೇ ಇಲ್ಲದಿದ್ದರೆ ನನಗೆ ಈ ಗುರುಕಾರ್ಯ ಮಾಡಬೇಕೆಂದರೂ ಅದನ್ನು ಮಾಡಲು ಆಗುವುದಿಲ್ಲ. ನನ್ನ ನಂತರ ನೀನು ಜೀವಂತವಾಗಿದ್ದು ನನ್ನ ಕಾರ್ಯವನ್ನು ಮುಂದುವರಿಸುವೆ ಎಂದು ನನಗೀಗ ಆಶ್ವಾಸನೆ ನೀಡು. ನಾನು ಅವರ ಕೈ ಹಿಡಿದುಕೊಂಡು ಆಶ್ವಾಸನೆ ನೀಡಿದೆ. ಗುರುದೇವ, ನಾನು ನಿಮ್ಮ ಆಜ್ಞೆಯನ್ನು ಕಡೆಗಣಿಸುವುದಿಲ್ಲ. ನಾನು ನಿಮ್ಮ ಇಚ್ಛಾನುಸಾರವಾಗಿ ಎಲ್ಲವನ್ನೂ ನಡೆಸುವೆ. ಗುರುದೇವರ ಮುಖದಲ್ಲಿ ತೃಪ್ತಿಯ ಭಾವನೆಯನ್ನು ಕಂಡೆ. ಇತ್ತೀಚಿನ ದಿನಗಳಲ್ಲಿ ನನ್ನ ಪೂರ್ಣ ಸಮಯವನ್ನು ಅವರ ಸೇವೆಯಲ್ಲೇ ಕಳೆಯುತ್ತಿದ್ದೆ. ಬೆಳಗಾಗುವುದಾಗಲಿ ಕತ್ತಲಾಗುವುದಾಗಲಿ ಗೊತ್ತಾಗುತ್ತಿರಲಿಲ್ಲ. ನಾನು ಅವರೊಂದಿಗೆಯೇ ಇರುತ್ತಿದ್ದೆ. ನನ್ನ ಇಡೀ ವಿಶ್ವ ಆ ಕುಟೀರಕ್ಕೆ ಸೀಮಿತವಾಗಿತ್ತು. ಇತ್ತೀಚೆಗೆ ಗುರುದೇವರ ಭೋಜನ ಅನಿಯಮಿತವಾಗಿತ್ತು. ಅವರು ಯಾವಾಗಲೂ ಕಣ್ಣು ಮುಚ್ಚಿಕೊಂಡು ಮಲಗಿಯೇ ಇರುತ್ತಿದ್ದರು. ಕಣ್ಣು ಬಿಡುವುದೇ ಅಪರೂಪವಾಗಿ ಬಿಟ್ಟಿತ್ತು. ಅವರಿಗೆ ಮಲ ವಿಸರ್ಜನೆಯಲ್ಲಿ ತೊಡಕು ಇತ್ತು. ಅದು ಕೂಡ ಅನಿಯಮಿತವಾಗಿ ಬಿಟ್ಟಿತ್ತು. ಅವರು ಕಣ್ಣು ಮುಚ್ಚಿ ಮಲಗಿರುವಾಗ ನಾನು ಅಲ್ಲೇ ಕುಳಿತುಕೊಂಡು ಎಷ್ಟು ಹೊತ್ತಿಗೆ ಅವರು ಎಚ್ಚರಗೊಳ್ಳಬಹುದೆಂದು ಕಾಯುತ್ತಾ ಕುಳಿತಿರುತ್ತಿದ್ದೆ. ಅವರ ಕಣ್ಣುಗಳು ಮುಚ್ಚಿರುವಾಗ ಅವರನ್ನು ಎಚ್ಚರಿಸುವ ಧೈರ್ಯ ಬರುತ್ತಿರಲಿಲ್ಲ. ನನಗೆ ಅವರ ಬಗ್ಗೆ ಒಂದು ವಿಚಿತ್ರವಾದ ಭಯಮಿಶ್ರಿತ ಆದರವಿತ್ತು. ಅವರು ಕ್ಷೀಣಿಸಿ ಅವರ ಹೊಟ್ಟೆ ತುಂಬ ಒಳಗೆ ಹೋಗಿತ್ತು. ಎದೆಯ ಎಲುಬುಗಳು ಎದ್ದು ಕಾಣುತ್ತಿದ್ದವು. ಅವರ ಕಾಲುಗಳು ಬಹಳಷ್ಟು ಸಪೂರವಾಗಿದ್ದವು. ಹಾಗೆ ಕೈಗಳ ಚರ್ಮದಲ್ಲಿ ಹೆಚ್ಚು ಸುಕ್ಕುಗಳುಂಟಾಗಿದ್ದವು. ಶರೀರ ಇಷ್ಟೊಂದು ಕ್ಷೀಣಿಸಿದ್ದರೂ ಆ ಶರೀರದಲ್ಲಿ ಭಯಂಕರವಾದ ಆಕರ್ಷಣಾ ಶಕ್ತಿ ಇತ್ತು. ಶರೀರದ ಗುಪ್ತಾಂಗದಿಂದ ಶ್ರೀಗಂಧದ ಸುವಾಸನೆ ಹೊರಹೊಮ್ಮುತ್ತಿತ್ತು. ನಾನು ಕೆಲವೊಮ್ಮೆ ಅವರು ಮಲಗಿದಾಗ ಎಷ್ಟೋ ಗಂಟೆಗಳವರೆಗೆ ಅವರ ಮೇಲೆ ಕಣ್ಣಿಟ್ಟು ಕಾಯುತ್ತಿದ್ದೆ. ಇದು ನನಗೆ ಅಭ್ಯಾಸವಾಗಿ ಬಿಟ್ಟಿತು. ನಿದ್ದೆಯಲ್ಲಿದ್ದ ಚಿಕ್ಕ ಮಗುವಿನ ಮುಖದಲ್ಲಿರುವ ಮುಗ್ಧತೆ ಹಾಗೂ ಪವಿತ್ರತೆ ಗುರುದೇವರ ಮುಖಭಾವದಲ್ಲಿ ಕಾಣುತ್ತಿತ್ತು. ನನ್ನ ಗುರುದೇವರು ಶಾಂತಿ ಚಿತ್ತದ ಒಡೆಯರಾಗಿದ್ದರು. ಅಮಿತ ಶಾಂತಿ, ಸಮಾಧಾನ ಅವರ ಮುಖದಲ್ಲಿ ಯಾವಾಗಲೂ ಇರುತ್ತಿತ್ತು. ಅವರ ಮಲಮೂತ್ರವನ್ನು ಸ್ವಚ್ಛಗೊಳಿಸುವಾಗ ನನಗೆ ಯಾವುದೇ ದುರ್ಗಂಧದ ಅನುಭವವಾಗುತ್ತಿರಲಿಲ್ಲ. ಇದು ಪವಿತ್ರ ಆತ್ಮವಿರುವಲ್ಲಿ
ಯಾವುದೇ ಅಪವಿತ್ರವಿರಲು ಸಾಧ್ಯವಿಲ್ಲವೆಂಬ ನನ್ನ ಭಾವನೆಯಿಂದಲೋ ಅಥವಾ ಅವರ ಉತ್ತಮ ಆಧ್ಯಾತ್ಮಿಕ ಸ್ಥಿತಿಯಿಂದಲೋ ಗೊತ್ತಿಲ್ಲ. ಎರಡನೆಯದಾಗಿ, ನನಗೆ ತಿಳಿಸಿಯೇ ದೇಹತ್ಯಾಗ ಮಾಡುವರೆಂದು ಅವರು ನನಗೆ ಆಶ್ವಾಸನೆ ನೀಡಿದ್ದರು. ಹಾಗಾಗಿ ಈಗ ಅವರು ಕಣ್ಣು ಮುಚ್ಚಿ ಮಲಗಿದಾಗ ನನಗೆ ಅವರು ಮೃತರಾಗಬಹುದೆಂಬ ಚಿಂತೆ ಇರಲಿಲ್ಲ. ಅವರಿಗೆ ಸ್ನಾನ ಮಾಡಿಸುವಾಗ ಅವರ ಎಲುಬುಗಳೆಲ್ಲ ಮೇಲೆ ಬಂದಂತೆ ಗೋಚರಿಸುತ್ತಿತ್ತು. ಅವರ ಬೆನ್ನುಹುರಿ ಹಾಗೂ ನಿತಂಬದ 2 ಮೂಳೆಗಳು ಹೊರಬಂದಂತೆ ತೋರುತ್ತಿದ್ದವು. ಇಡೀ ಶರೀರವು ಎಲುಬಿನ ಗೂಡಿನಂತಿತ್ತು. ಎಲ್ಲಿಯೂ ಮಾಂಸ ಕಾಣಿಸುತ್ತಿರಲಿಲ್ಲ. ಅವರಿಗಾಗಿ ನಾನು ಮೆತ್ತಗಿನ ಹುಲ್ಲುಗಳನ್ನು ಹೆಕ್ಕಿ ತಂದು ಮಲಗುವಾಗ ಅವರ ಮೂಳೆಗಳು ಒತ್ತಿ ನೋವಾಗಬಾರದೆಂದು ಅವರ ಹಾಸಿಗೆಗೆ ಸೇರಿಸಿದೆ. ಒಂದು ವೇಳೆ ಅವರಿಗೆ ಆ ಹುಲ್ಲು ಒತ್ತಿದಂತಾಗಿ ನೋವಾದರೂ ಅವರು ನನಗೆ ಎಂದೂ ಹೇಳುತ್ತಿರಲಿಲ್ಲ. ಎಲ್ಲ ಸಮಯದಲ್ಲೂ ನನ್ನ ಗಮನ ಪೂರ್ತಿಯಾಗಿ ಅವರ ಮೇಲೆಯೇ ಇತ್ತು. ಅವರ ಶರೀರವನ್ನೇ ಗಮನಿಸುತ್ತಾ ಅವರ ಇಡೀ ದೇಹದ ಬಗ್ಗೆ ಕಾಳಜಿ ವಹಿಸುತ್ತಿದ್ದೆ. ಇವತ್ತು ನಾನು ಅವರ ಕಾಲುಗಳನ್ನು ಹಗುರವಾಗಿ ಮಸಾಜು ಮಾಡಲು ಕುಳಿತೆ. ಅವರ ಕಾಲಿನ ಪ್ರತಿಯೊಂದು ನರವೂ ಎದ್ದು ಕಾಣುತ್ತಿತ್ತು. ಅವರ ದೇಹ ತುಂಬ ಕ್ಷೀಣಿಸಿದ್ದುದರಿಂದ ನಾನು ತುಂಬ ನಾಜೂಕಾಗಿ ತಿಕ್ಕುತ್ತಿದ್ದೆ. ತಿಕ್ಕುವುದಕ್ಕಿಂತಲೂ ನಿಜವಾಗಿ ನಾನು ಅವರ ಕಾಲುಗಳನ್ನು ನಯವಾಗಿ ನೇವರಿಸುತ್ತಿದ್ದೆ ಅಷ್ಟೆ. ಇದು ನನಗೆ ಸಮಯವನ್ನು ಕಳೆಯಲು ಒಂದು ಸಾಧನವಾಗಿತ್ತು. ಅಂತಹ ಸಮಯದಲ್ಲೂ ಗುರುದೇವರ ಶರೀರವು ನನ್ನ ಮೇಲೆ ಯಾವುದೋ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿರುವಂತೆ ಅನಿಸುತ್ತಿತ್ತು. ಅವರ ಶರೀರದಲ್ಲಿರುವ ಆಕರ್ಷಣೆಯು ನನ್ನನ್ನು ಸೆಳೆಯುತ್ತಿರುವಂತೆ ಅನಿಸುತ್ತಿತ್ತು. ಅಂತಹ ಶಾಂತವಾದ ವಾತಾವರಣದಲ್ಲಿ ಯಾವುದೋ ಪ್ರಕ್ರಿಯೆ ಖಂಡಿತವಾಗಿಯೂ ನಡೆಯುತ್ತಲಿತ್ತು. ಕುಟೀರದ ಹೊರಗೆ ಗಾಳಿ ಜೋರಾಗಿ ಬೀಸಿದಾಗ ಅದು ಅಲ್ಲಿನ ಮೌನವನ್ನು ಒಮ್ಮೆ ಕಲಕಿಬಿಟ್ಟಂತೆ ಭಾಸವಾಗುತ್ತಿತ್ತು. ಆಮೇಲೆ ಸ್ವಲ್ಪ ಹೊತ್ತಿನ ಬಳಿಕ ಗುರುದೇವರು ಕಣ್ಣು ತೆರೆದು ಹೇಳಿದರು, ನೋಡಪ್ಪ, ಮನುಷ್ಯ 3 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಲೆಕ್ಕ ಚುಕ್ತ ಮಾಡಬೇಕಾಗುತ್ತದೆ: ಋಣ, ಹತ್ಯೆ ಹಾಗೂ ವೈರತ್ವ. ಈಗ ನೋಡು, ನನ್ನ ಶರೀರದ ಮಾಧ್ಯಮದಿಂದ ನೀನು ಶಕ್ತಿಗಳನ್ನು ಪಡೆದಿರುವೆ. ಈಗ ನೀನು ಈ ಶರೀರದ ಋಣಿಯಾಗಿರುವೆ. ನೀನು ಆ ಋಣವನ್ನು ತೀರಿಸಲು ಬಾಕಿಯಾಗಬಾರದೆಂದು ನಾನು ಇನ್ನೂ ಜೀವಂತವಾಗಿ ಉಳಿದುಕೊಂಡು ಈ ಶರೀರದ ಸೇವೆ ಮಾಡಿ ಋಣ ತೀರಿಸಿಕೊಳ್ಳಲು ನಿನಗೆ ಅವಕಾಶ ಮಾಡಿಕೊಟ್ಟಿರುವೆ. ಆ ಮೂಲಕ ನನ್ನ ಶರೀರದ ಋಣ ತೀರಿಸಲು ನಿನಗೆ ಬಾಕಿಯಾಗುವುದಿಲ್ಲ. ನೀನು ಲಕ್ಷಾಂತರ ಆತ್ಮಗಳ ಮಾಧ್ಯಮವಾಗಬೇಕಾಗಿರುವುದರಿಂದ ನನ್ನ ಶರೀರದ ಋಣ ನಿನ್ನಲ್ಲಿ ಬಾಕಿಯಾಗುವುದು ನನಗೆ ಇಷ್ಟವಿಲ್ಲ. ಆ ಮಾಧ್ಯಮವು ಪವಿತ್ರವಾಗಿರಬೇಕು. ಆ ಮಾಧ್ಯಮವು ಶುದ್ಧವಾಗಿರಬೇಕು. ಆಗ ಮಾತ್ರ ಆ ಲಕ್ಷಾಂತರ ಆತ್ಮಗಳು ಈ ಋಣದಿಂದ ಮುಕ್ತರಾಗುತ್ತಾರೆ. ನಾವು ಋಣವನ್ನು ನಮ್ಮೊಂದಿಗೆ ತೆಗೆದುಕೊಂಡು ಹೋದರೆ ಅದನ್ನು ಈ ಜನ್ಮದಲ್ಲಿ ಅಲ್ಲದಿದ್ದರೂ ಮರುಜನ್ಮ ಪಡೆದಾದರೂ ತೀರಿಸಲೇಬೇಕು. ಋಣ ತೀರಿಸಿದ ವಿನ ಮೋಕ್ಷ ಪಡೆಯಲು ಸಾಧ್ಯವೇ ಇಲ್ಲ. ಹಾಗಿರುವಾಗ ಈ ನನ್ನ ದುರ್ಬಲ ಶರೀರದ ಋಣ ನಿನ್ನಲ್ಲಿ ಉಳಿಯುವಂತೆ ನಾನೇಕೆ ಮಾಡಬೇಕು? ನಾನು ಅದನ್ನು ಕೂಡ ಸಮಾಪ್ತಗೊಳಿಸಲು ಇಚ್ಛಿಸುತ್ತೇನೆ. ಅದೇ ಪ್ರಕಾರವಾಗಿ ಮನುಷ್ಯನಲ್ಲಿರುವ ವೈರತ್ವವು ಜನ್ಮದಿಂದ ಜನ್ಮಕ್ಕೆ ಮುಂದುವರಿಯುತ್ತಲೇ ಇರುತ್ತದೆ. ಯಾರಾದರೂ ನಿನ್ನಲ್ಲಿ ವೈರತ್ವವನ್ನು ಇಟ್ಟುಕೊಂಡಿದ್ದರೆ ನೀನು ಕೂಡ ಅವನ ಮೇಲೆ ವೈರತ್ವವನ್ನು ಬೆಳೆಸಿಕೊಳ್ಳುವೆ. ಈ ವೈರತ್ವದ ಭಾವವು ಚಿತ್ತವನ್ನು ಶುದ್ಧವಾಗಿಡಲು ಬಿಡುವುದಿಲ್ಲ. ಚಿತ್ತವು ಶುದ್ಧವೂ ಪವಿತ್ರವೂ ಆಗಿರದಿದ್ದರೆ ನಿನಗೆ ಪರಮಾತ್ಮನ ಅನುಭೂತಿ ಉಂಟಾಗುವುದಿಲ್ಲ. ವೈರತ್ವವು ಚಿತ್ತವನ್ನು ಅಶುದ್ಧಗೊಳಿಸಿ ಕೆಡಿಸುವ ಒಂದು ಪ್ರಕಾರದ ಕೆಟ್ಟ ಭಾವವಾಗಿದೆ. 3ನೆಯದ್ದು ಹತ್ಯೆ. ಒಬ್ಬ ಯಾರನ್ನಾದರೂ ಹತ್ಯೆ ಮಾಡಿದರೆ ಅವನು ಮರುಜನ್ಮದಲ್ಲಿ ಇವನನ್ನು ಹತ್ಯೆ ಮಾಡುತ್ತಾನೆ. ಅದರ ಮುಂದಿನ ಜನ್ಮದಲ್ಲಿ ಇವನು ಅವನನ್ನು ಹತ್ಯೆ ಮಾಡುತ್ತಾನೆ. ಹೀಗೆ 2 ಆತ್ಮಗಳು ಒಬ್ಬರನ್ನೊಬ್ಬರು ಹತ್ಯೆ ಮಾಡುವ ಸುಳಿಯಲ್ಲಿ ಸಿಲುಕಿಕೊಳ್ಳುತ್ತವೆ. ಅವುಗಳಿಗೆ ವರ್ಷಗಟ್ಟಲೆ ಸರಿಯಾದ ಮಾರ್ಗ ಸಿಗುವುದೇ ಇಲ್ಲ. ಕೊನೆಗೆ ಯಾರಾದರೂ ಮಹಾತ್ಮನು ತನ್ನ ಆಧ್ಯಾತ್ಮಿಕ ಶಕ್ತಿಯಿಂದ ಅವರ ಹತ್ಯೆ ಮಾಡಲು ಬಯಸುವ ಭಾವನೆಯನ್ನು ನಾಶ ಮಾಡುವ ತನಕ ಅದು
ಕೊನೆಗೊಳ್ಳುವುದಿಲ್ಲ. ಇದು ಕೂಡ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳುವ ದೀರ್ಘ ಯಾತ್ರೆಯಾಗುತ್ತದೆ. ಈ ರೀತಿಯಾಗಿ ಋಣ, ಹತ್ಯೆ ಹಾಗೂ ವೈರತ್ವಗಳನ್ನು ಕೊಡುವುದು, ಪಡೆದುಕೊಳ್ಳುವುದು ಜನ್ಮ ಜನ್ಮಾಂತರಗಳವರೆಗೆ ಮುಂದುವರಿಯುತ್ತದೆ. ಅದರ ಸುಳಿಗೆ ಸಿಕ್ಕಿ ಹಾಕಿಕೊಳ್ಳುವುದು ಬಹಳ ಸುಲಭ, ಆದರೆ ಅದರಿಂದ ಹೊರಗೆ ಬರುವುದು ಕಠಿಣವಾಗಿರುತ್ತದೆ. ಮನುಷ್ಯ ಈ ಜಾಲದಲ್ಲಿ ಸ್ವಯಂ ಇಚ್ಛೆಯಿಂದ ಸಿಕ್ಕಿಕೊಳ್ಳುತ್ತಾನೆ. ಆದರೆ ಸ್ವಯಂ ಇಚ್ಛೆಯಿಂದ ಈ ಸುಳಿಯಿಂದ ಹೊರಗೆ ಬರಲು ಆಗುವುದಿಲ್ಲ. ಇದು ಏಕಮುಖಿ ಮಾರ್ಗವಾಗಿದೆ. ನನ್ನ ಶರೀರದ ಸೇವೆಯನ್ನು ಮಾಡುವ ಅವಕಾಶವನ್ನು ನಿನಗೆ ಕಲ್ಪಿಸಿದ್ದೇನೆ. ಹಾಗಾಗಿ ಇದರಿಂದ ನೀನು ಋಣಮುಕ್ತನಾಗಬಹುದು. ಅದಲ್ಲದೆ ಈಗ ನೀನು ಹಾಗೂ ನಾನು ಪ್ರತ್ಯೇಕ ಜನ್ಮವಲ್ಲ. ನಾವು ಎಲ್ಲ ಲೆಕ್ಕಾಚಾರಗಳನ್ನು ಈ ಜನ್ಮದಲ್ಲಿ ಚುಕ್ತ ಮಾಡಬೇಕಾಗಿದೆ. ಆದ್ದರಿಂದ ಮನುಷ್ಯನು ಈ ಋಣ, ಹತ್ಯೆ ಹಾಗೂ ವೈರತ್ವಗಳ ಸುಳಿಯಿಂದ ಸಂರಕ್ಷಿಸಿಕೊಳ್ಳಬೇಕು. ಗುರುದೇವರು ನನ್ನ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸಿದ್ದಾರೆಂದು ನಾನು ಯೋಚಿಸುತ್ತಿದ್ದೆ. ಸಣ್ಣ ಸಣ್ಣ ವಿಚಾರಗಳಿಗೂ ಚಿಕ್ಕ ಚಿಕ್ಕ ಗತಿ ವಿಧಿಗಳ ಬಗ್ಗೆಯೂ ಎಷ್ಟೊಂದು ಗಮನವಿಡುತ್ತಿದ್ದರು. ಎಷ್ಟೊಂದು ಮುಂದಾಲೋಚನೆ ಇಟ್ಟುಕೊಂಡು ವಿಚಾರ ಮಾಡುತ್ತಾರೆ. ಅವರು ಹೇಳಿದರು, ಈ ಎಲ್ಲ ಮಾತು ಶಾರೀರಿಕ ಹಂತಕ್ಕೆ ಸಂಬಂಧಪಟ್ಟದ್ದಾಯಿತು. ಆದರೆ ನೀನು ಗುರು ಕಾರ್ಯವನ್ನು ಮಾಡಿ ಗುರುತತ್ವಕ್ಕೆ ನಿನ್ನ ಋಣವನ್ನು ತೀರಿಸಬೇಕಾಗುತ್ತದೆ. ಯಾವಾಗ ಗುರುತತ್ವದ ಕೃಪೆಯಿಂದಾಗಿ ಒಬ್ಬ ಸಾಧಕನು ಆತ್ಮಜ್ಞಾನವನ್ನು ಪಡೆಯುವನು, ಆಗ ಆ ಸಾಧಕನು ಆ ಗುರುತತ್ವಕ್ಕೆ ಋಣಿಯಾಗಿ ಬಿಡುತ್ತಾನೆ. ಹಾಗೆಯೇ ಆ ಋಣವನ್ನು ತೀರಿಸದ ವಿನ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಶಾಸ್ತ್ರಗಳಲ್ಲಿ ಗುರು ಕಾರ್ಯಕ್ಕೆ ಅಷ್ಟೊಂದು ಮಹತ್ವ ನೀಡಲಾಗಿದೆ. ಗುರು ಕಾರ್ಯವೆಂದರೆ ಸಾಧಕನು ಇತರರಿಗೆ ಕಾಣುವುದಕ್ಕಾಗಿ ಮಾಡುವ ಕಾರ್ಯವಲ್ಲ. ಸಾಧಕನು ಗುರು ಕಾರ್ಯವನ್ನು ಗುರುತತ್ವದ ಋಣ ತೀರಿಸುವುದಕ್ಕಾಗಿ ಮಾಡುತ್ತಾನೆ. ನಾನು ಗುರು ಕಾರ್ಯ ಮಾಡಿ ನನ್ನ ಗುರುವಿನ ಋಣವನ್ನು ತೀರಿಸಿರುವೆ. ನೀನು ಕೂಡ ನಿನ್ನ ಕಾರ್ಯದ ಮೂಲಕ ಅದನ್ನು ತೀರಿಸಬೇಕಾಗಿದೆ. ನಾವು ಗುರು ಕಾರ್ಯದ ಮಹತ್ವವನ್ನು ತಿಳಿದಿರಬೇಕು. ಗುರು ಕಾರ್ಯ ಮಾಡಿ ಗುರುತತ್ವಕ್ಕೆ ನಾವು ಉಪಕಾರ ಮಾಡುವುದಿಲ್ಲ. ಬದಲಾಗಿ ಯಾವುದೇ ಋಣ ಬಾಕಿ ಉಳಿಯಬಾರದೆಂದು ಗುರು ಕಾರ್ಯದ ಮೂಲಕ ಗುರುತತ್ವದ ಋಣವನ್ನು ಚುಕ್ತ ಮಾಡುತ್ತೇವೆ. ಈ ಬಾಕಿಯು ನಮ್ಮ ಮೋಕ್ಷದ ಮಾರ್ಗದಲ್ಲಿ ಅಡಚಣೆಯಾಗಬಾರದಲ್ಲವೇ? ಎಲ್ಲರ ಗುರಿಯೂ ಒಂದೇ ಮಾರ್ಗದಲ್ಲಿದೆ, ಅದು ಮೋಕ್ಷ ಮಾರ್ಗ. ಆ ಮೋಕ್ಷವನ್ನು ಪಡೆಯುವುದಲ್ಲದೆ ಇನ್ನೇನು? ಇದು ನಿನ್ನ ಕಾರ್ಯಕ್ಷೇತ್ರವಲ್ಲ. ನೀನು ನಿನ್ನ ಕರ್ಮದ ಹಂಗಿಗೆ ಸಿಲುಕಿರುವೆ. ನೀನು ಕೂಡ ನಿನ್ನ ಕಾರ್ಯಕ್ಷೇತ್ರಕ್ಕೆ ಹೋಗಬೇಕಾಗುತ್ತದೆ. ಆ ಕ್ಷೇತ್ರವು ನಿನ್ನ ದಾರಿಯನ್ನು ಕಾಯುತ್ತಿದೆ. ಆ ಸ್ಥಾನವನ್ನು ತಲುಪದ ವಿನಃ ಕರ್ಮವು ಪ್ರಾರಂಭವಾಗಲು ಸಾಧ್ಯವಿಲ್ಲ. ಜ್ಞಾನ ಸಂಪಾದನೆಯ ಕ್ಷೇತ್ರ ಪ್ರತ್ಯೇಕವಾಗಿದೆ. ಅದು ನಿನ್ನ ಜ್ಞಾನ ಸಂಪಾದನೆಯ ಕ್ಷೇತ್ರವಾಗಿದೆ. ನಿನ್ನ ಹಿಂದಿನ ಜನ್ಮದಲ್ಲಿ ಯಾವ ಕ್ಷೇತ್ರವನ್ನು ಉದ್ಧಾರ ಮಾಡಲು ಬಯಸಿದ್ದೆಯೋ ಆ ಕ್ಷೇತ್ರ ನಿನ್ನ ಕಾರ್ಯಕ್ಷೇತ್ರವಾಗಲಿದೆ. ಆ ಕ್ಷೇತ್ರವನ್ನು ತಲುಪಿ ನಿನ್ನ ಕಾರ್ಯ ಅಲ್ಲಿಂದಲೇ ಪ್ರಾರಂಭ ಮಾಡಬೇಕೆಂದು ನೀನು ಈ ಹಿಂದೆ ಆ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಸಾಧನೆ ಮಾಡಿದ್ದೆ. ನಾನು ಈ ಬಗ್ಗೆ ತಿಳುವಳಿಕೆ ಇಲ್ಲದೆ ಗುರುದೇವರನ್ನು ಆ ಕಾರ್ಯಕ್ಷೇತ್ರಕ್ಕೆ ನಾನು ಹೇಗೆ ತಲುಪುವೆ ಎಂದು ಕೇಳಿದೆ. ಅದಕ್ಕೆ ಅವರು, ಆ ಕ್ಷೇತ್ರದ ಗುರುಶಕ್ತಿ ಆ ಸ್ಥಾನದಲ್ಲಿ ನಿನಗೆ ಈಶ್ವರೀಯ ಅನುಭೂತಿಯನ್ನು ನೀಡುತ್ತದೆ. ಆಗ ನಿನಗೆ ಇದು ನನ್ನ ಕರ್ಮಭೂಮಿ ಎಂದು ತಿಳಿಯುತ್ತದೆ. ನೋಡಪ್ಪ, ಯಾವ ಸ್ಥಾನದಲ್ಲಿ ಕರ್ಮ ಮಾಡಲು ಗುರುತತ್ವದ ಶಕ್ತಿಗಳ ಭಂಡಾರವೇ ಇದೆಯೋ ಅದು ಕರ್ಮಭೂಮಿಯಾಗುತ್ತದೆ. ಅಲ್ಲಿ ಅವುಗಳಿಗೆ ಮಾಧ್ಯಮಗಳಿಲ್ಲದ ಕಾರಣ ಆ ಗುರುಶಕ್ತಿಗಳು ನಿಷ್ಕ್ರಿಯವಾಗುತ್ತವೆ. ಯಾವಾಗ ಅವರಿಗೆ ಮಾಧ್ಯಮವೂ ಸಿಗುವುದೋ ಆಗ ಆ ಶಕ್ತಿಗಳು ಆ ಮಾಧ್ಯಮದ ಮೂಲಕ ಸಕ್ರಿಯಗೊಳ್ಳುತ್ತವೆ. ಅಂದರೆ ಮಾಧ್ಯಮ ಮತ್ತು ಆ ಸ್ಥಾನದ ಶಕ್ತಿ ಇವೆರಡು ಒಂದಕ್ಕೊಂದು ಪೂರಕವಾಗಿರುತ್ತವೆ. ಇವೆರಡರ ಸಂಗಮವಾಗದೆ ಕಾರ್ಯಘಟಿಸಲು ಸಾಧ್ಯವಿಲ್ಲ. ನನಗೆ ಇದು ಕಾಣಿಸುತ್ತಿದೆ, ನಿನಗೆ ಕಾಣಿಸುತ್ತಿಲ್ಲ. ಅದಕ್ಕಾಗಿ ನಾನು ಇದನ್ನು ನಿನಗೆ ಹೇಳುತ್ತಿದ್ದೇನೆ.
ಈ ಜಾಗ ನಿನ್ನ ಕಾರ್ಯಕ್ಷೇತ್ರ ಅಲ್ಲ. ನೀನು ಇತರ ಆತ್ಮಗಳಿಗೆ ನೀಡಿದ ಆಶ್ವಾಸನೆಗಳಿಂದಾಗಿ ಈ ಭೂಮಿಗೆ ಹುಟ್ಟಿ ಬಂದ ಒಂದು ದಿವ್ಯ ಆತ್ಮ. ನಿನ್ನ ಕರ್ತವ್ಯದಿಂದ ಈ ಆಶ್ವಾಸನೆಯು ಈಡೇರುತ್ತದೆ. ಆ ಕಾರ್ಯವನ್ನು ಈ ಸ್ಥಳದಿಂದ ಮಾಡಲು ಸಾಧ್ಯವಿಲ್ಲ. ನೀನು ನಿನ್ನ ಗುರುಸ್ಥಾನವನ್ನು ತಲುಪಲೇಬೇಕು. ಅಲ್ಲಿಯವರೆಗೆ ನಿನ್ನ ಜೀವನದ ಉದ್ದೇಶವು ಪೂರ್ಣಗೊಳ್ಳುವುದಿಲ್ಲ. ನೀನು ಈ ಸ್ಥಾನವನ್ನು ಬಿಟ್ಟು ಹೋಗಲೇಬೇಕು. ಆದರೆ ಸ್ವಯಂ ಆಗಿ ಈ ಸ್ಥಾನವನ್ನು ಬಿಟ್ಟು ಹೋಗಲು ಪ್ರಯತ್ನಿಸಬೇಡ. ಎಲ್ಲವೂ ಯಾವಾಗ ಹೇಗೆ ಆಗಬೇಕೋ ಹಾಗೆಯೇ ಆಗುತ್ತದೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷ ಗುಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.